ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಬಂದು ಇವತ್ತಿನ ವಿಡಿಯೋ ಆಗಿರುತ್ತೆ, ಅಂದರೆ ಬುಧವಾರದ ವಿಡಿಯೋ ಆಗಿರುತ್ತೆ. ಬೆಳಗ್ಗೆ ತಿಂಡಿಗೆ ಸಿಂಪಲ್ಲಾಗಿ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ ನಾನು. ಅಂದರೆ ಎಷ್ಟು ಕಮ್ಮಿ ಸಮಯದಲ್ಲಿ ಬೇಗ ಮಾಡ್ಕೋಬೋದು ಅಂತ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ತುಂಬ ಜನ ಉಪ್ಪಿಟ್ಟು ಅಂದರೆ ಮೂಗು ಮುರಿಯೋರೇ ಜಾಸ್ತಿ. ಹೇಳ್ಬೇಕಾದ್ರೆ ನಮಗೂ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ. ಅಂದರೆ ಬಿಸಿ ಬಿಸಿ ಇದ್ದಾಗ ತಿನ್ಬೋದು ಫ್ರೆಂಡ್ಸ್, ಬಿಸಿ ಇರುತ್ತಲ್ಲ ಆ ಟೈಮಲ್ಲಿ ತಿನ್ಬೋದು. ಸ್ವಲ್ಪ ತಣ್ಣಗಾದರೆ ತಿನ್ನೋಕ್ಕಾಗೋದಿಲ್ಲ ಅಷ್ಟೇ. ಇಲ್ಲಿ ನಾನು ರವೆನ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಅಂದರೆ ಇದು ಬಂದು ಬನ್ಸಿ ರವೆ, ಅಂದರೆ ಕೈ ಬಿಡ್ದಂಗೆ ಇದನ್ನು ಉರಿಬೇಕು. ಒಂದು ಸ್ವಲ್ಪ ಕೈ ಬಿಟ್ಟರು ಸಹ ಇದೇನಾಗುತ್ತೆ ಅಂದರೆ ಸೀದೋಗ್ಬಿಡುತ್ತೆ. ಇದು ಸೀಬಾರ್ದು ಅಂದರೆ ಇದನ್ನು ಈ ಥರ ನೀಟಾಗಿ ತಿರುಗ್ತಾ ಇರಬೇಕು ಸ್ಪೂನಲ್ಲಿ. ಆವಾಗ ಇದೊಂದು ಚೂರು ಸಹ ಕಂಡು ಹಿಡಿಯೋದಿಲ್ಲ. ಇವಾಗ ಆಗಿದೆ ಇದು, ಅಂದರೆ ಒಂದು ಹಂತಕ್ಕೆ ಒಂದು ಕಲರ್ ಚೇಂಜ್ ಆಗಿದೆ ನೋಡಿ. ಅಂದರೆ ಒಂದು ಸ್ವಲ್ಪ ವೈಟ್ ಕಲರ್ ಇರ್ತಿದ್ದು, ಈ ಥರ ಬಿಸಿ ಮಾಡಿದಾಗ ಈ ಥರ ಕಲರ್ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಇದು ಬಿಸಿ ಆಗಿದೆ. ಇದನ್ನು ತೆಗೆದುಬಿಟ್ಟು ನಾನು ಒಂದು ಪ್ಲೇಟ್ಗೆ ಹಾಕ್ಕೋತೀನಿ. ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಕಡಲೆ ಬೀಜ ಕಡಲೆಬೇಳೆ ಎರಡೂ ಹಾಕಿ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಕರ್ಬೇವಿನ ಸೊಪ್ಪಿಲ್ಲ ಹಾಕೋದಕ್ಕೆ, ಅದಕ್ಕೋಸ್ಕರ. ಕರ್ಬೇವಿನ ಸೊಪ್ಪು ಇಲ್ಲ ಅಂದರೂ ನಡೆಯುತ್ತೆ, ಇದ್ರೂ ಓಕೆ, ಇಲ್ಲ ಅಂದರೂ ನಡೆಯುತ್ತೆ, ಏನು ಮಾಡೋಕ್ಕಲ್ಲ ಒಂದು ಟೈಮ್ಗೆ. ಕಡಲೆ ಬೀಜ ಕಡಲೆಬೇಳೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಕಿದಾಗ ಅಷ್ಟೇ ಈ ಥರ ತಿರುಗ್ತಾ ಇರಬೇಕು, ಇಲ್ಲಾಂದರೆ ಇದು ಸೀದೋಗೋ ಸಾಧ್ಯತೆಗಳಿರ್ತವೆ. ಯಾಕಂದರೆ ಸಿಲ್ವರ್ ಪಾತ್ರೆಗಳಲ್ಲಿ ಸ್ವಲ್ಪ ಬೇಗ ಸೀದೋಯ್ತವೆ. ಹೇಳ್ಬೇಕಾದ್ರೆ ಸ್ಟೀಲ್ ಆದರೂ ಅಷ್ಟೇ, ಸಿಲ್ವರ್ ಆದರೂ ಅಷ್ಟೇ, ನಾನ್ ಸ್ಟಿಕ್ಕಲ್ಲಿ ಅಷ್ಟು ಬೇಗ ಸೀಯೋದಿಲ್ಲ ಏನುವೆ. ಮತ್ತು ಇವಾಗ ಹಸಿರುಮೆಣ್ಸಿನ್ಕಾಯಿ ಈರುಳ್ಳಿ ಎರಡನ್ನೂ ಹಾಕ್ತಾಯಿದ್ದೀನಿ. ಎರಡೂ ಹಾಕ್ಬಿಟ್ಟು ಅಷ್ಟೇ ಇವಾಗ ಚೆನ್ನಾಗಿ ತಿರುಗ್ಕೋಬೇಕು. ಇದನ್ನು ಒಂದು ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ತಾಯಿದ್ದೀನಿ ಇಲ್ಲಿ. ಅಂದರೆ ತೀರಾ ಜಾಸ್ತಿ ಆದರೆ ಜಾಸ್ತಿ ಹಾಕ್ಬಾರ್ದು, ಕಮ್ಮಿ ಆದರೆ ಆಮೇಲೆ ಹಾಕ್ಕೋಬೋದಲ್ಲ, ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ. ಅದಕ್ಕೋಸ್ಕರ ಇವಾಗ ಉಪ್ಪೆಲ್ಲ ಹಾಕ್ಬಿಟ್ಟು ನೀಟಾಗಿ ಇಲ್ಲಿ ತಿರುಗಿಸ್ತಾ ಇದ್ದೀನಿ ಇದನ್ನು ತಿರುಗಿಸಾದ್ಮೇಲೆ ಇದಕ್ಕೆ ನಾನು ನೆಕ್ಸ್ಟು ಏನನ್ನು ಹಾಕ್ತೀನಿ ಅಂದರೆ ಕಟ್ ಮಾಡಿಟ್ಟಿದ್ದೆ ಒಂದು ಟೊಮೊಟೊ, ಹಣ್ಣಾಗಿರೋವಂಥ ಒಂದು ಸಿಹಿ ಟೊಮೊಟೊನ ನಾನು ಇಲ್ಲಿ ಕಟ್ ಮಾಡಿಟ್ಟಿದ್ದೆ. ಆ ಟೊಮೊಟೊನೂ ಸಹ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕ್ಬಿಟ್ಟು ಅಷ್ಟೇ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದು ಸ್ವಲ್ಪ ಅಂದರೆ ಟೊಮೊಟೊ ಎಲ್ಲ ಫುಲ್ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಸಾಫ್ಟ್ ಆದಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು. ಅಂದರೆ ರವೆಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ತೀರಾ ತೆಳ್ಳಗೆ ತಿನ್ನೋರಾದರೆ ಜಾಸ್ತಿ ನೀರು ಹಾಕ್ಕೋಬೋದು. ಇಲ್ಲ ನಾವು ಮೀಡಿಯಮಾಗಿ ಉದ್ರುದ್ರಾಗಿ ತಿಂತೀವಿ ಅಂದರೆ ಈ ಥರ ಮೀಡಿಯಮಾಗಿ ಕರೆಕ್ಟಾಗಿ ನೀರು ಹಾಕ್ಕೋಬೇಕು. ಅಂದರೆ ತೆಳ್ಳಗಿರೋ ಉಪ್ಪಿಟ್ಟು ಸಹ ಅಷ್ಟೇ ಚೆನ್ನಾಗಿರುತ್ತೆ, ಚಟ್ನಿ ಜೊತೆ ತಿಂದರೆ ಬೆಳಗ್ಗೆನೇ ಚೆನ್ನಾಗಿರುತ್ತೆ. ಇವಾಗ ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ. ಆವಾಗ ನಾನಿಲ್ಲಿ ರವೆನ ಹಾಕ್ತಾಯಿದ್ದೀನಿ. ಯಾಕಂದರೆ ಒಂದು ಕೈಲಿ ತಿರ್ಗೋಕ್ಕಾಗಲ್ಲಲ್ಲ, ಫೋನ್ ಇಟ್ಕೊಂಡಿರ್ತೀವಿ, ಹಾಗಾಗಿ ರವೆನ ಹಾಕಿಬಿಟ್ಟು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಅಳತೆಗೆ ಕರೆಕ್ಟಾಗಿ ನೀರು ಹಾಕಿದ್ದೀನಿ. ಒಂದು ಟೈಮಲ್ಲಿ ನನಗೆ ನಿಜವಾಗ್ಲೂ ಉಪ್ಪಿಟ್ಟು ಮಾಡೋಕ್ಕೂ ಬರ್ತಾ ಇರಲಿಲ್ಲ, ಮುದ್ದೆ ಥರ ಮಾಡ್ತಿದ್ದೆ. ಅಂದರೆ ಇವಾಗಿಲ್ಲ, ಕರೆಕ್ಟಾಗಿ ಮಾಡ್ತೀನಿ. ಅಂದರೆ ನೋಡಿ ಈ ಥರ ಉದ್ರುದ್ರಾಗಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಬಿಸಿ ಬಿಸಿ ಇದರಲ್ಲಿ. ಇವಾಗ ಸ್ವಲ್ಪ ಟೈಮ್ ಈ ಥರ ಪ್ಲೇಟ್ ಮುಚ್ಚಿ ಬಿಡಬೇಕು ದಮ್ ಕಟ್ಟೋದಕ್ಕೆ. ಅದು ನೋಡಿ ಎಷ್ಟು ಉಬ್ಬಿರುತ್ತೆ ಅಂತ ಹೇಳ್ಬಿಟ್ಟು, ಅಂದರೆ ಚೆನ್ನಾಗಿ ಸ್ವಲ್ಪ ಬೆಂದಿರುತ್ತಲ್ಲ ಹಬೇಲಿ, ಆವಾಗ ಈ ಥರ ನೋಡಿ ಉದ್ರುದ್ರಾಗಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈ ಥರನ ಮಾಡ್ಕೋಬೋದು. ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಟೈಮ್ ತಿಂಡಿಗೆ. ಅಂದರೆ ತುಂಬ ಕಮ್ಮಿ ಸಮಯ ಇರುತ್ತೆ, ಟೈಮ್ ಆಗೋಗಿರುತ್ತಲ್ವ ಆಗ. ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಅಂದರೆ ಟೊಮೊಟೊ ಬೇಡ ಅಂದವರು ನಿಂಬೆಹಣ್ಣು ಬೇಕಾದರೆ ಹಿಂಡ್ಕೋಬೋದು. ಟೊಮೊಟೊ ಹಾಕಿದ್ರೆ ನಿಂಬೆಹಣ್ಣು ಹಾಕೋ ಅವಶ್ಯಕತೆ ಇಲ್ಲ, ಇಲ್ಲ ಅಂದರೆ ನಿಂಬೆಹಣ್ಣು ಹಾಕೋಬೋದು. ಹೇಳ್ಬೇಕಂದ್ರೆ ಈ ಚಳಿಗಾಲದಲ್ಲಿ ನಿಂಬೆಹಣ್ಣು ಹಾಕ್ತಿದ್ರು ಒಳ್ಳೆಯದೇ, ಶೀತ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಇವಾಗ ಸಿಂಪಲ್ ಆದಂಥ ಉಪ್ಪಿಟ್ಟು ರೆಡಿ ಆಯಿತು. ತುಂಬ ಕಮ್ಮಿ ಸಮಯದಲ್ಲಿ ಮಾಡಿರೋಂಥದ್ದು. ಈ ಉಪ್ಪಿಟ್ಟು ಮಾಡೋಕ್ಕೆ ಏನು ನಾನು 4 ನಿಮಿಷ ತಗೊಂಡಿದ್ದೀನಷ್ಟೇ, ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ. ಮತ್ತು ನೀವು ಒಂದ್ಸರಿ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿದೆ ಉಪ್ಪಿಟ್ಟು. ಇದ್ರ ಜೊತೆ ಚಟ್ನಿ ಮಾಡ್ತಿದ್ರೆ, ನೀರು ಚಟ್ನಿ ಮಾಡ್ತಿದ್ರೆ ಇನ್ನೂ ಚೆನ್ನಾಗಿರೋದು. ಆದರೆ ನಾನಿಲ್ಲಿ ನೀರು ಚಟ್ನಿ ಏನೂ ಮಾಡಿಲ್ಲ, ಬರೀ ಉಪ್ಪಿಟ್ಟು ಮಾತ್ರ ಮಾಡಿದೆ ಅಷ್ಟೇ. ಮತ್ತು ಯಾರಾದರೂ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.